ತಾತಯ್ಯ ಸಣ್ಣುತ್ತಲೇ ಮಣ್ಣ ಕಣಕಣದಲ್ಲೂ ತಂಪು ತೊಡೆಯುಗಳಿರಲಿ. ಒಲವಿ ನೊರತೆಯು ಎಂದೂ ಬತ್ತದಿರಲಿ. ಕಸವು ರಸವಾಗಿ ಬಾಳು ನಂದನವಾಗಿ. ಶ್ರೀ ಜಗದ್ಗುರು ರೇಣುಕರ ಕರುಣೆ, ಶ್ರೀ ಜಗದ್ಗುರು ರೇಣುಕರ ಕರುಣೆ ಹೊಳೆಯಾಗಿ ಹರಿದು ಬರಲಿ, ಹೊಳೆಯಾಗಿ ಹರಿದು ಬರಲಿ, ಹೊಳೆಯಾಗಿ ಹರಿದು ಬರಲಿ. ದಾವಣಗೆರೆ ಮಹಾನಗರದ ಶ್ರೀಮದ್ ಅಭಿನವ ರೇಣುಕ ಮಂದಿರದ ಶ್ರೀ ರಂಭಾಪುರಿ ಜಗದ್ಗುರು ವೀರಗಂಗಾಧರ ಮಂಗಲ ಭವನದಲ್ಲಿ ಸಂಘಟಿಸಿದಂಥ ವೀರಶೈವ ಪೀಠಾಚಾರ್ಯರ ಹಾಗೂ ಶಿವಾಚಾರ್ಯರ ಸಂಘ ಸಮ್ಮೇಳನದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿ ತಮ್ಮೆಲ್ಲರಿಗೂ ಶುಭಾಶೀರ್ವಾದ ಸಂದೇಶವನ್ನು ದಯಪಾಲಿಸಿದಂಥ ಶ್ರೀಮದ್ ಉಜ್ಜಯಿನಿ, ಶ್ರೀ ಹಿಮವತ್ಕೇದಾರ, ಶ್ರೀ ಶ್ರೀಶೈಲ ಮತ್ತು ಶ್ರೀ ಕಾಶಿ ಜಗದ್ಗುರುಗಳ ಪಾದಪದ್ಮಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಯಡಿಯೂರು ಮುಕ್ತಿ ಮಂದಿರ, ಬಾರ್ಸಿ, ಎಮ್ಮಿಗನೂರು ಶ್ರೀಗಳನ್ನು ಮೊದಲು ಮಾಡಿ ನಾಡಿನ ನಾನಾ ಭಾಗದಿಂದ ಆಗಮಿಸಿದಂಥ ನಮ್ಮೆಲ್ಲ ಶ್ರೀಗಳವರೇ, ಈ ಅಪೂರ್ವ ಸಮಾರಂಭವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದಂಥ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರೇ, ಈ ಅಪೂರ್ವ ಸಮಾರಂಭದಲ್ಲಿ ಪಾಲ್ಗೊಂಡು ತಮ್ಮ ಸಂತೋಷದ ನುಡಿಗಳನ್ನು ಹಂಚಿಕೊಂಡಂಥ ಮಾಜಿ ಮುಖ್ಯಮಂತ್ರಿಗಳು, ರೈತಪರ ಹೋರಾಟಗಾರರಾದಂಥ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರೇ, BJP ಘಟಕದ ಅಧ್ಯಕ್ಷರಾದಂಥ BY ವಿಜೇಂದ್ರ ಅವರೇ, ಹುನಗುಂದ ಕ್ಷೇತ್ರದ ಶಾಸಕರು, ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರೂ ಆದ ಶ್ರೀ ವಿಜಯಾನಂದ ಕಾಶಪ್ಪನವರೇ, ಲೋಕಸಭಾ ಸದಸ್ಯರಾದಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರೇ, ಈ ಎಲ್ಲ ಕಾರ್ಯಕ್ರಮಗಳ ಹಿನ್ನೆಲೆಯ ಶಕ್ತಿಯಾಗಿ ಶ್ರಮಿಸಿದಂಥ ಕರ್ನಾಟಕ ಸರ್ಕಾರದ ಗಣಿ, ಭೂವಿಜ್ಞಾನ ಖಾತೆ, ತೋಟಗಾರಿಕೆ ಸಚಿವರಾದಂಥ SS ಮಲ್ಲಿಕಾರ್ಜುನ್ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ಸುದ್ದಿ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳವರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಶ್ರದ್ಧಾವಂತ ಧರ್ಮಾಭಿಮಾನಿಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ದಾವಣಗೆರೆ ಇತಿಹಾಸದಲ್ಲಿ ಒಂದು ಅಪೂರ್ವವಾದಂಥ ಅವಿಸ್ಮರಣೀಯ ಸಮಾರಂಭ ನಡೆದಿರುವಂಥದ್ದು ಎಲ್ಲರಿಗೂ ಸಂತೋಷವನ್ನು ತಂದಿದೆ.
ಈಗಾಗಲೇ ಆ ವಿಚಾರವಾಗಿ ಆಗಮಿಸಿದಂಥ ಗಣ್ಯರಾಗಲಿ, ಮಾತನಾಡಿದಂಥ ಶ್ರೀಗಳಾಗಲಿ, ಪೀಠಗಳ ಜಗದ್ಗುರುಗಳಾಗಲಿ ಮನ ತುಂಬಿ ಭಾವ ತುಂಬಿ ತಮ್ಮ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದ ಮಧ್ಯವರ್ತಿಯಾದಂಥ ದಾವಣಗೆರೆ ನಗರದಲ್ಲಿ ಇವತ್ತು ಈ ಅಭಿನವ ರೇಣುಕಾ ಮಂದಿರದಲ್ಲಿ ಏನು ಐತಿಹಾಸಿಕವಾದಂಥ ಸಮಾರಂಭ ನಡೀತಾ ಇದೆ. ಈ ಸ್ಥಾನ ಸಾಮಾನ್ಯವಾದಂಥ ಸ್ಥಾನ ಅಲ್ಲ. ಇದು ಶಿವಾನಂದ ಜಗದ್ಗುರುಗಳು ಪಾದ ವಿನ್ಯಾಸ ಮಾಡಿದಂಥ ಪುಣ್ಯಭೂಮಿ. ಶ್ರೀಮದ್ ರಂಭಾಪುರಿ ವೀರ ಗಂಗಾಧರ ಜಗದ್ಗುರುಗಳು ತಮ್ಮ ಜೀವನ ಪರ್ಯಂತ ಆಷಾಢ ಮಾಸದ ಇಷ್ಟಲಿಂಗ ಮಹಾಪೂಜೆ ಮಾಡಿ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡಿದಂಥ ತಪೋಭೂಮಿ, ಕಾರುಣ್ಯದ ಕಡಲಾದಂಥ ರಂಭಾಪುರಿ ಪೀಠದ ಜಗದ್ಗುರು ರುದ್ರಮುನಿ ಶಿವಾಚಾರ್ಯ ಭಗವತ್ಪಾದರು ಐತಿಹಾಸಿಕವಾದಂಥ ದಸರಾ ಮಹೋತ್ಸವವನ್ನು ಈ ನಗರದಲ್ಲಿ ನೆರವೇರಿಸಿ ಆಶೀರ್ವಾದ ಮಾಡಿದಂಥ ಪುಣ್ಯಸ್ಥಳ ಇದು. ಇಂದು ಈ ಸ್ಥಾನದಲ್ಲಿ ನಡೆದಂಥ ಈ ಕಾರ್ಯಕ್ರಮ ಇಲ್ಲಿ ಬಂದಂಥ ಜನತೆಗೆ ಅಷ್ಟೇ ಅಲ್ಲ, ಎಲ್ಲ ಭಾಗದಲ್ಲಿರುವಂಥ ಭಕ್ತಾಭಿಮಾನಿಗಳಿಗೆ ಬಹಳ ಹರ್ಷವಾಗಿದೆ. ಸುಮಾರು ಲಕ್ಷಾಂತರ ಜನ ಇಲ್ಲಿ ನಡೆದಂಥ ಕಾರ್ಯಕ್ರಮದ ವೀಕ್ಷಣೆಯನ್ನು ದೂರದರ್ಶನದಲ್ಲಿ ಅವರೆಲ್ಲ ನೋಡ್ತಾ ಇದ್ದಾರೆ ಅನ್ನುವುದನ್ನು ಹೇಳಲಿಕ್ಕೆ ಮರೆಯೋದಿಲ್ಲ. ಈಗಾಗಲೇ ವೀರಶೈವ ಲಿಂಗಾಯತ ಧರ್ಮದ ಬಗ್ಗೆ ನಡೆದು ಹೋದಂಥ ಅನೇಕ ಘಟನೆಗಳ ಬಗ್ಗೆ ನಮ್ಮ ಎಲ್ಲ ಜಗದ್ಗುರುಗಳು ಸ್ಪಷ್ಟವಾದಂಥ ಮಾತುಗಳಲ್ಲಿ ಪ್ರಸ್ತಾಪಿಸಿದ್ದಾರೆ. ಸಮಯ ಬಹಳಷ್ಟು ಮೀರಿ ಹೋಗ್ತಾ ಇದೆ. ಆದರೂ ಜವಾಬ್ದಾರಿಯ ಸ್ಥಾನ ಬಹಳ ದೊಡ್ಡದು. ಮನೆಗೆ ಹಿರಿಯ ಮಗನಾಗಿ ಹುಟ್ಟಬಾರದು, ಸಭೆಗೆ ಕೊನೆಯವರಾಗಿ ಮಾತಾಡಬಾರದು. ಬಹುಶಃ ಎಲ್ಲರೂ ಮಾತಾಡಿದ ನಂತರ ಕೊನೆಗೆ ಮಾತಾಡೋದಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೆ ಮಾತಲ್ಲ, ಒಂದು ಸಂದೇಶ ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ವೀರಶೈವ ಧರ್ಮದಲ್ಲಿ ಪಂಚಪೀಠಗಳಿಗೆ ಇರುವಷ್ಟು ಪಾವಿತ್ರತೆ, ಮಹತ್ವ ಬೇರೆ ಯಾವ ಮಠಗಳಿಗೂ ಕೂಡ ಇಲ್ಲ ಅನ್ನುವಂಥ ಸತ್ಯ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಶ್ರೀ ಜಗದ್ಗುರು ಪಂಚಪೀಠಾಧೀಶ್ವರರನ್ನು ದರ್ಶನ ಮಾಡಿದರೆ ಸಾಕ್ಷಾತ್ ಭಗವಂತನನ್ನು ದರ್ಶನ ಮಾಡಿದಂಥ ಪುಣ್ಯ ನಮಗೆ ಪ್ರಾಪ್ತಿ ಆಗ್ತಾ ಇದೆ ಅನ್ನುವಂಥ ನಂಬಿಕೆ. ಪರಮಾತ್ಮನಿಗೆ ಪಂಚಮುಖಗಳು, ಆ ಪಂಚಮುಖಗಳಿಂದ ಅವತರಿಸಿದಂಥವರು ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು. ಆ ಪಂಚ ಆಚಾರ್ಯರಿಂದ ಸ್ಥಾಪಿಸಲ್ಪಟ್ಟಂಥ ಧರ್ಮಪೀಠಗಳೇ ರಂಭಾಪುರಿ, ಉಜ್ಜಯಿನಿ, ಕೇದಾರ, ಶ್ರೀಶೈಲ ಮತ್ತು ಕಾಶಿ ಪೀಠಗಳು. ಈ 5 ಪೀಠಗಳು ಸಾಮಾನ್ಯ ಪೀಠಗಳಲ್ಲ, ಇವು ರಾಷ್ಟ್ರೀಯ ಗುರುಪೀಠಗಳು
ಅನ್ನುವಂಥ ಪ್ರಖ್ಯಾತಿಯನ್ನು ಪಡೆದುಕೊಂಡಿವೆ. ಈ ಮೂಲ ಪೀಠಗಳು ಇರುವಂಥ ಪ್ರದೇಶಗಳನ್ನು ನೋಡಿದಾಗ ಹಿಮಾಲಯದಿಂದ ಹಿಡಿದು ಈ ದಕ್ಷಿಣದವರೆಗೆ ಈ 5 ಪೀಠಗಳು ನೆಲೆಗೊಂಡಿದ್ದನ್ನು ನಾವು ಕಾಣ್ತೇವೆ. ವೀರಶೈವರು ಇರಲಾರದೆ ಇರುವಂಥ ಸ್ಥಳಗಳಲ್ಲಿ ಈ ಧರ್ಮಪೀಠಗಳು ಸ್ಥಾಪನೆಗೊಂಡ, ಅಂದರೆ ಪೂರ್ವದ ಆಚಾರ್ಯರು ಜಾತಿ ಮತ ಪಂಥಗಳ ಗಡಿಯನ್ನು ಮೀರಿ ಒಂದು ಭಾವೈಕ್ಯತೆಯನ್ನು, ಸರ್ವ ಜನಾಂಗದ ಜನತೆಯನ್ನು ಉದ್ಧಾರ ಮಾಡಲಿಕ್ಕೆ ಉತ್ತರಾಂಚಲದಲ್ಲಿ ಕೇದಾರ ಪೀಠ, ಉತ್ತರ ಪ್ರದೇಶದಲ್ಲಿ ಕಾಶಿ ಪೀಠ, ಮಧ್ಯಪ್ರದೇಶದಲ್ಲಿ ಉಜ್ಜಯಿನಿ ಪೀಠ, ಅಲ್ಲಿ ನೆರೆಹಾವಳಿಯ ತೊಂದರೆ, ಪರಕೀಯರ ಆಕ್ರಮಣದಿಂದಾಗಿ ಜಗದ್ಗುರು ರೇವಣಸಿದ್ಧರ ಆದೇಶದಂತೆ ಜಗದ್ಗುರು ಮರಳು ಸಿದ್ದೇಶ್ವರರು ಹಿಂದಿನ ಬಳ್ಳಾರಿ ಜಿಲ್ಲೆ, ಇವತ್ತಿನ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಪಕ್ಕದಲ್ಲಿ ಉಜ್ಜಯಿನಿಯಲ್ಲಿ ಸದ್ಧರ್ಮ ಪೀಠವನ್ನು ಸ್ಥಾಪಿಸಿದ್ದನ್ನು ಕಾಣ್ತೇವೆ. ಆಂಧ್ರ ಪ್ರದೇಶದಲ್ಲಿ ಶ್ರೀಶೈಲ ಪೀಠ ವಿರಾಜಮಾನವಾಗಿದೆ. ಕರ್ನಾಟಕದ ಕಾಶ್ಮೀರ ಅಂತ ಕಂಗೊಳಿಸುವಂಥ ಚಿಕ್ಕಮಗಳೂರು ಜಿಲ್ಲೆ ಭದ್ರಾ ನದಿಯ ದಂಡೆ ಮೇಲೆ ರಂಭಾಪುರಿ ಪೀಠವನ್ನು ಜಗದ್ಗುರು ರೇಣುಕಾಚಾರ್ಯರು ಸ್ಥಾಪನೆಯನ್ನು ಮಾಡಿ ಇಡೀ ಮಾನವ ಕುಲಕೋಟಿಗೆ ಮಾನವೀಯ ಆದರ್ಶ ಮೌಲ್ಯಗಳನ್ನು ಪ್ರತಿಪಾದನೆ ಮಾಡಿ ಸಮಾಜವನ್ನು, ಜನರನ್ನು ಉದ್ಧರಿಸಿದಂಥ ಇತಿಹಾಸವನ್ನು ಕಾಣ್ತೇವೆ. ಅಸ್ಪೃಶ್ಯರ ಉದ್ಧಾರ ಆಗಿರಲಿ, ಮಹಿಳೆಯರಿಗೆ ಧಾರ್ಮಿಕವಾದಂಥ ಸ್ವಾತಂತ್ರ್ಯ ತಂದು ಕೊಟ್ಟಿರುವುದಾಗಲಿ, ಪೂರ್ವದ ಆಚಾರ್ಯರು ಮಾಡಿರುವುದನ್ನು ನಾವು ಯಾರೂ ಕೂಡ ಮರೀಲಿಕ್ಕಾಗುವುದಿಲ್ಲ. ವೀರಶೈವ ಧರ್ಮದ ವಿಶ್ವ ಬಂಧುತ್ವದ ತತ್ವ ಸಿದ್ಧಾಂತಗಳನ್ನು ಕಂಡು ಮಾರು ಹೋಗಿ 12ನೇ ಶತಮಾನದಲ್ಲಿ ಬಸವಣ್ಣನವರನ್ನು ಮೊದಲು ಮಾಡಿ ಅನೇಕ ಶರಣ ಸಮುದಾಯ ಈ ಪವಿತ್ರವಾದಂಥ ಧರ್ಮವನ್ನು ಸ್ವೀಕರಿಸಿ ಅದರಂತೆ ನಡೆದು ತಮ್ಮ ಹಿಂದೆ ಬಂದಂಥ ಎಲ್ಲ ಜನಸಮುದಾಯವನ್ನು ಸನ್ಮಾರ್ಗಕ್ಕೆ ಕರೆತರುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರು. ಆದರೆ ಇವತ್ತಿನ ಕಲಿಕಾಲದಲ್ಲಿ ಈ ಧರ್ಮ ಇವತ್ತು ಜಾತಿಗಳ ಹೆಸರಿನಲ್ಲಿ ಛಿದ್ರಗೊಂಡು ಹೋಗ್ತಾ ಇರುವಂಥದ್ದು ನೋವನ್ನು ಉಂಟು ಮಾಡ್ತಾ ಇದೆ. ಇವನಾರವನೆಂದೆನಿಸದೆ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅನ್ನುವಂಥ ಮಾತನ್ನು ಭಕ್ತಿ ಭಂಡಾರಿ ಬಸವಣ್ಣವರು ಹೇಳಿದರು. ಆದರೆ ಇವತ್ತು ಬಸವಣ್ಣನವರ ಹೆಸರಿನಲ್ಲಿ ಕೆಲಸ ಮಾಡುವಂಥ ಕೆಲವು ಮಠಾಧೀಶರು ವೀರಶೈವರೇ ಬೇರೆ, ಲಿಂಗಾಯತರೇ ಬೇರೆ, ಅವರಿಗೆ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥ ಕಂದಕವನ್ನು ಕೆಲವರು ಹುಟ್ಟು ಹಾಕ್ತಾ ಇದ್ದಾರೆ. ಇದು ನಿಜವಾಗಿ ಶಾಸ್ತ್ರದ ಪರಿಜ್ಞಾನ ಬೆಳೆದುಕೊಂಡು ಬಂದಂಥ ಪರಂಪರೆ, ಅದರ ತಿಳಿವು ಇಲ್ಲದ್ದಕ್ಕೆ, ಅರಿವು ಆದರ್ಶಗಳು ಇಲ್ಲದ್ದಕ್ಕೆ ಇಂಥ ಘಟನೆಗಳು ಸಮಾಜದಲ್ಲಿ ನಡೀತಾರ. ವೀರಶೈವ ಧರ್ಮದ ಪಂಚಪೀಠಗಳು
ಕೇವಲ ವೀರಶೈವ ಲಿಂಗಾಯತ ಸಮಾಜಕ್ಕಷ್ಟೇ ಅಲ್ಲ, ಎಲ್ಲ ಸಮಾಜ ಬಾಂಧವರಿಗೆ ಸಮನ್ವಯದ, ಸಾಮರಸ್ಯದ ಸಂದೇಶವನ್ನು ಈ ನಾಡಿಗೆ ಮುಟ್ಟಿಸಿದಂಥ ಕೀರ್ತಿ ಪಂಚಪೀಠಗಳಿಗೆ ಸಲ್ತಾ ಇದೆ. ಶ್ರೀಮದ್ ರಂಭಾಪುರಿ ವೀರ ಗಂಗಾಧರ ಜಗದ್ಗುರುಗಳು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂಥ ದೂರದರ್ಶಿತ್ವದ ಭಾವೈಕ್ಯತೆಯ ಸಂದೇಶವನ್ನು ಈ ನಾಡಿಗೆ ಅವರು ಕೊಟ್ಟರು. ಅವರು ಬರೆದಂಥ ಮಾನವ ಧರ್ಮ ಗೀತೆಯಲ್ಲಿ ರೇಣುಕರನ್ನು ಸ್ಮರಿಸಿ ಕೈ ಬಿಡಬಹುದಾಗಿದೆ. ಆದರೆ ಸರ್ವಧರ್ಮ ಸಮನ್ವಯ ಪರಮಾಚಾರ್ಯರಂಥ ಅವರು ರೇಣುಕ, ಶಂಕರ, ಮಧ್ವ, ರಾಮಾನುಜ, ಬುದ್ಧ, ಮಹಾವೀರ, ನಾನಕ, ಯೇಸು, ಕ್ರಿಸ್ತ ಪೈಗಂಬರ ವರೆದ ಸನಾತನ ಧರ್ಮಕ್ಕೆ ಜಯವಾಗಲಿ ಅನ್ನುವಂಥ ಮಾತನ್ನವರು ಹೇಳಿ ಪ್ರಾಚೀನ ಆಚಾರ್ಯರ ಹೆಸರುಗಳೊಂದಿಗೆ ಜಾಗತಿಕ ಪ್ರವಾದಿಗಳ ಹೆಸರುಗಳನ್ನು ಸಂಯುಕ್ತಗೊಳಿಸಿ ಸಾಮರಸ್ಯ ಬೆಳೆಸಲಿಕ್ಕೆ ಶ್ರಮಿಸಿದ್ದನ್ನು ನಾವು ಯಾರೂ ಕೂಡ ಮರೀಲಿಕ್ಕಾಗೋದಿಲ್ಲ. ಮುಂದುವರೆದ ಅದೇ ಮಾನವ ಧರ್ಮಗೀತೆಯಲ್ಲಿ ಇನ್ನೊಂದು ಮಾತನ್ನು ಹೇಳಿದರು. ಬಸವಾದಿ ಶರಣರು ಹೊಸದು ಪಾಲಿಸಿ ತೋರ್ದ ಹೆಸರಾಂತ ಕವಿಗಳು ಉಸಿದ ಪರಾತ್ಪರ ಧರ್ಮಕ್ಕೆ ಜಯವಾಗಲಿ. ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು ಸಂಸ್ಥಾಪಿಸಿದಂಥ ವೀರಶೈವ ಧರ್ಮದ ತತ್ವ ತಳಹದಿಯ ಮೇಲೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಈ ಧರ್ಮವನ್ನು ಇನ್ನಷ್ಟು ಮತ್ತಷ್ಟು ಬೆಳೆಸುವಂಥ ಬಹುದೊಡ್ಡ ಕಾರ್ಯವನ್ನು ಮಾಡಿದರು. ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ಯುಗಮಾನ ಪುರುಷರಾಗಿ ಸಮಾಜಕ್ಕೆ ಮಾರ್ಗದರ್ಶನ ನೀಡಿದರೆ, ಶತಮಾನ ಪುರುಷರಾಗಿ ಬಸವಾದಿ ಶಿವಶರಣರು ಪೂರ್ವದ ಆದರ್ಶಗಳನ್ನು ಉಳಿಸಿ ಬೆಳೆಸಿಕೊಂಡು ಬಂದರೆ ಹೊರತು ಹೊಸದಾದಂಥ ಯಾವುದೇ ಪಂಥವನ್ನಾಗಲಿ ಯಾವುದೇ ಪಂಗಡವನ್ನಾಗಲಿ ಮಾಡಲಿಲ್ಲ ಅನ್ನುವಂಥ ಸತ್ಯ ಇವತ್ತು ಎಲ್ಲರೂ ಕೂಡ ಅರಿಯಬೇಕಾಗಿದೆ. ಬಸವಾದಿ ಶಿವಶರಣರ ಸಾಮಾಜಿಕ ಚಿಂತನೆಗಳನ್ನು ನಮ್ಮೆಲ್ಲ ಪಂಚಪೀಠದ ಜಗದ್ಗುರುಗಳು ಸಮಯ ಸಂದರ್ಭಾನುಸಾರ ತಮ್ಮ ಆಶೀರ್ವಚನದಲ್ಲಿ ಹೇಳ್ತಾರೆ. ಆದರೆ ಬಸವಣ್ಣನವರ ಹೆಸರನ್ನು ಹೇಳುವಂಥ ಇನ್ನೊಂದು ವರ್ಗದ ಜನ ಯಾವತ್ತೂ ಕೂಡ ರೇಣುಕಾದಿ ಪಂಚ ಆಚಾರ್ಯರ ಹೆಸರನ್ನು ಹೇಳದೆ ಕೇವಲ ಶರಣರ ಚಿಂತನೆಗಳನ್ನಷ್ಟೇ ಹೇಳುತ್ತಾರೆ. ಬಹುಶಃ ಇದು ಬಹಳ ತಪ್ಪು. ವೀರಶೈವ ಅನ್ನುವಂಥದ್ದು ಸೈದ್ಧಾಂತಿಕವಾದಂಥ ಪದ, ಶಾಸ್ತ್ರೀಯವಾದಂಥ ಪದ. ಲಿಂಗಾಯತ ಅನ್ನುವಂಥದ್ದು ರೂಢಿಯಿಂದ ಬಂದಿರುವುದೇ ಹೊರತು ಬೇರೇನೂ ಕೂಡ ಅಲ್ಲ. 12ನೇ ಶತಮಾನದ ಶರಣರ ವಚನಗಳಲ್ಲಿ ಲಿಂಗಾಯತ ಪದಕ್ಕಿಂತ ವೀರಶೈವ ಅನ್ನುವಂಥ ಪದವೇ ಹೆಚ್ಚು ಹೆಚ್ಚು ಬಳಸಿದ್ದನ್ನು ನಾವು ನೋಡ್ತೇವೆ. ಆದರೆ ಈ ರಾಜ್ಯದಲ್ಲಿ ಕೆಲವರು ಈ ಭೇದ ಭಾವನೆಗಳನ್ನು, ಕಂದಕಗಳನ್ನು ಸೃಷ್ಟಿ ಮಾಡುವಂಥ ಜನ ಇದ್ದಾರೆ. ಅಂಥವರ ಮಾತುಗಳಿಗೆ ಬೆಲೆಯನ್ನು ಕೊಡುವಂಥ ಅವಶ್ಯಕತೆ ಇಲ್ಲ. ವೀರಶೈವ ಧರ್ಮದ ಅಷ್ಟಾವರಣ, ಪಂಚಾಚಾರ್ಯ, ಷಟಸ್ಥಲಗಳ ಆದರ್ಶಗಳು ಏನದಾವು ಅವುಗಳನ್ನು ಪರಿಪಾಲಿಸಿಕೊಂಡು
ನಮ್ಮ ಧರ್ಮ ಸಂಸ್ಕೃತಿಯನ್ನು ಪುನರುತ್ಥಾನಗೊಳಿಸುವಂಥ ಸತ್ಯ ಸಂಕಲ್ಪ ಎಲ್ಲರದೂ ಕೂಡ ಆಗಬೇಕಾಗಿದೆ. ಹಿಂದಿನ ನಮ್ಮ ಪೂರ್ವಜರು ಬಹಳ ಕಷ್ಟಪಟ್ಟು ಈ ಧರ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿದ್ದಾರೆ. ಆದರೆ ಇವತ್ತಿನ ಆಧುನಿಕ ಕಾಲದ ಯುವ ಜನಾಂಗ ಬಹುಶಃ ದಾರಿಯಲ್ಲಿ ಅವರು ನಡೀತಾ ಇಲ್ಲ. ಕೇವಲ ಅಧಿಕಾರ ಹಣಕ್ಕಾಗಿ ಕವಲು ಮಾರ್ಗದಲ್ಲಿ ಸಾಗ್ತಾ ಇರುವಂಥದ್ದು ಈ ಧರ್ಮಕ್ಕೆ ದೊಡ್ಡ ಪೆಟ್ಟು. ಅದಕ್ಕೆ ಬೆಳೆಯುವಂಥ ಯುವ ಜನಾಂಗಕ್ಕೆ ವೀರಶೈವ ಲಿಂಗಾಯತ ಧರ್ಮದ ಸಂಸ್ಕಾರ ಮತ್ತು ಅರಿವು ಆದರ್ಶಗಳನ್ನು ಅವರಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸ ಮಾಡಬೇಕಾಗಿದೆ. ವೀರಶೈವ ಧರ್ಮದ ಪಂಚಪೀಠಗಳು ಭೌತಿಕ ಸಂಪತ್ತನ್ನು ಗಳಿಸಬೇಕು ಅನ್ನುವಂಥ ಹವ್ಯಾಸಕ್ಕೆ ಬಲಿಯಾಗಿದೆ. ಭಕ್ತರ ಬಾಳನ್ನು ಹಸನಗೊಳಿಸುವ ಉದ್ದೇಶದಿಂದ ನಿರಂತರವಾಗಿ ಧರ್ಮ ಪ್ರಸಾರದಲ್ಲಿ ನಡೀತಾ ಇರುವುದನ್ನು ತಾವೆಲ್ಲ ನೋಡ್ತಾ ಇದ್ದೀವಿ. ಈ ಪಂಚಪೀಠಗಳ ಎಲ್ಲ ಶಾಖಾ ಮಠಗಳು ಅವು ಒಂದಿಲ್ಲ ಒಂದು ಪಂಚಪೀಠದ ಶಾಖಾ ಮಠಕ್ಕೆ ಸಂಬಂಧಪಟ್ಟಂಥ ಮಠಗಳೇ ಹೊರತು ಬೇರೆ ಬೇರೆ ಅಲ್ಲ. ಅದಕ್ಕೆ ಪೀಠಾಚಾರ್ಯರ ಮತ್ತು ಶಿವಾಚಾರ್ಯರ ಸಂಬಂಧ ತಾಯಿ ಮಕ್ಕಳ ಸಂಬಂಧ ಇದೆ. ಈ ಸಂಬಂಧ ಹಿಂದೆಂದಿಗಿಂತಲೂ ಇಂದಿನ ದಿನಮಾನಗಳಲ್ಲಿ ಅದು ಬಹಳಷ್ಟು ಬಂಧುರವಾಗಿ ಮುಂದುವರಿಸಿಕೊಂಡು ಬರುವಂಥ ಅವಶ್ಯಕತೆ ಇದೆ. ಸಣ್ಣ ಪುಟ್ಟ ವಿಚಾರಗಳನ್ನು ದೊಡ್ಡದು ಮಾಡಿ ಅವಾಂತರಕ್ಕೆ ಕಾರಣ ಆಗದೆ ಸಾರಾಸಾರ ವಿಚಾರವನ್ನು ಮಾಡಿ ಸನ್ಮಾರ್ಗದಲ್ಲಿ ನಡೀಲಿಕ್ಕೆ ಏನು ಸಾಧ್ಯತೆ ಆ ದಾರಿಯಲ್ಲಿ ನಡೆಯುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗಿದೆ. 16 ವರ್ಷಗಳಿಂದ ಒಂದೇ ವೇದಿಕೆಯಲ್ಲಿ ಪಂಚಪೀಠದ ಜಗದ್ಗುರುಗಳು ಸೇರಿಲ್ಲ ಅನ್ನುವಂಥ ಒಂದು ದೊಡ್ಡ ಅಪವಾದ ಇತ್ತು. ಪೀಠಗಳಲ್ಲಿ ಯಾವಾಗಲೂ ಭಾವನಾತ್ಮಕವಾದಂಥ ಪವಿತ್ರ ಭಾವನೆ ಸಂಬಂಧಗಳು ಇದ್ದೇ ಅದಾವೆ. ಆದರೆ ಕೆಲವು ಸಂದರ್ಭದಲ್ಲಿ ಕೆಲವು ಮಧ್ಯವರ್ತಿ ಜನರಿಂದ ಆ ಸಂಬಂಧಗಳಿಗೆ ಸ್ವಲ್ಪ ಮಂಕು ಕವಿದಿತ್ತು. ಈಗ ಆಕಾಶದಲ್ಲಿ ಬೆಳಗುವಂಥ ಸೂರ್ಯನಿಗೆ ಮೋಡಗಳು ಮುತ್ತಿಕ್ಕಿದಾಗ ಸೂರ್ಯ ಕಾಣೋದಿಲ್ಲ. ಹಾಗೆ ಕತ್ತಲ ಆವರಿಸಿದಾಗ ಪೀಠಗಳು ದೂರ ದೂರ ಇದ್ದಂಥ ಸಂದರ್ಭಗಳನ್ನು ತಾವು ಕಂಡಿದ್ದೀರಿ. ಅದಕ್ಕೆ ಹಲವಾರು ಆಂತರಿಕವಾದಂಥ ಸಮಸ್ಯೆಗಳಾಗಿರ್ಬೋದು, ಮನಸ್ಸಿನ ಮೇಲಾದಂಥ ಆಘಾತಗಳಾಗಿರ್ಬೋದು ಇರಬಹುದು. ಆದರೆ ಧರ್ಮ ದೃಷ್ಟಿಯಿಂದ, ಸಮಾಜದ ಹಿತದೃಷ್ಟಿಯಿಂದ ಪೀಠಗಳು ಒಂದಾಗಿ ಚೆಂದಾಗಿ ಹೆಜ್ಜೆ ಹಾಕಿದ್ದಾದರೆ ಈ ಪಂಚಪೀಠಗಳ ಹಿಂದೆ ಬಹುದೊಡ್ಡ ಸಮುದಾಯ ಶಕ್ತಿಯಾಗಿ ಇರ್ತಾ ಇದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲವೇ ಇಲ್ಲ. ಏನೋ ಪರಮಪೂಜ್ಯ ಗಂಗಾಧರ ಜಗದ್ಗುರುಗಳವರ, ಲಿಂಗೈಕ್ಯ ಉಜ್ಜಯಿನಿ ಜಗದ್ಗುರುಗಳವರ ಪ್ರೇರೇಪಣೆ ಆಯಿತು ನಮಗೆ. ಹಿಂದಿನ ಕಾಲದಲ್ಲಿ ಶಿವಾನಂದ ಜಗದ್ಗುರುಗಳ ಪಾಂಡಿತ್ಯ ಪ್ರತಿಭೆ, ಉಜ್ಜಯಿನಿ ಲಿಂಗೈಕ್ಯ ಸಿದ್ಧಲಿಂಗ ಜಗದ್ಗುರುಗಳ ತಪಶಕ್ತಿ, ಪಂಡಿತ್ ಕಾಶಿನಾಥ ಶಾಸ್ತ್ರಿಗಳವರ ಕ್ರಿಯಾಶೀಲ ಬದುಕು ವೀರಶೈವ ಪಂಚಪೀಠಗಳಿಗೆ ಈ ಧರ್ಮಕ್ಕೆ ಒಂದು ಶ್ರೇಷ್ಠತೆಯನ್ನು ತಂದು ಕೊಟ್ಟಿದ್ದು ಇತಿಹಾಸದ ಪುಟದಿಂದ ನಾವು ತಿಳಿತಾ ಇದ್ದೇವೆ.
ಅವರ ನಂತರದಲ್ಲಿ ಆ ಜವಾಬ್ದಾರಿಯ ಕಾರ್ಯವನ್ನು ಭೂಲೋಕದ ಶಿವನಾಗಿ ಈ ನಾಡಿನಲ್ಲಿ ಸಂಚರಿಸಿದಂಥ ಶ್ರೀಮದ್ ರಂಭಾಪುರಿ ವೀರಗಂಗಾಧರ ಜಗದ್ಗುರುಗಳು ಗುರುಸ್ಥಳದ ಸಂಚಾಲಕರಾಗಿ ಜಗದ್ಗುರು ಪಂಚಾಚಾರ್ಯರನ್ನು ಹಳ್ಳಿ ಹಳ್ಳಿಗೆ ನಗರ ನಗರಕ್ಕೆ ಕರೆದುಕೊಂಡು ಹೋಗಿ ಜನಮಾನಸದಲ್ಲಿ ಎಂದೆಂದೂ ಮರೆಯದೇ ಇರುವಂಥ ಸ್ವಾಭಿಮಾನವನ್ನು ಬೆಳೆಸಿದಂಥ ಕೀರ್ತಿ ಪ್ರೇರೇಪಣೆಗೆ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಕಾರಣ ಅಂತ ಹೇಳಿದರೆ ತಪ್ಪಾಗಲಾರದು. ಮೇ 2ನೇ ತಾರೀಕಿಗೆ ಅವರ ಮನೆಯಲ್ಲಿ ಪೂಜೆ ಇದ್ದಾಗ ದೇವರ ಮನೆಯಲ್ಲಿ ನಮ್ಮ ಪಾದವನ್ನು ಮೇಲೆ ಎತ್ತಿ ತಮ್ಮ ತಲೆಯ ಮೇಲೆ ಇಟ್ಕೊಂಡು ಪ್ರಾರ್ಥನೆ ಮಾಡಿ ಬುದ್ಧ ಈ ಸಮಾಜಕ್ಕೆ ಮಾರ್ಗದರ್ಶನ ನೀಡಬೇಕಾದಂಥ ಪೀಠಗಳು ಒಬ್ಬರಿಗೊಬ್ಬರು ದೂರ ಆದರೆ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಗತಿ ಏನು, ಅದಕ್ಕೆ ನೀವೆಲ್ಲ ಒಂದಾಗಿ ಮುಂದಿನ ಕೆಲಸ ನಾವು ಮಾಡ್ತೇವೆ ಅನ್ನುವಂಥ ಭರವಸೆಯ ಮಾತನ್ನು ಹೇಳಿ ಅದು ಜಗತ್ತರವರ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಆಯಿತು. ಬಹುಶಃ ಹಿಂದೆ ವೀರಶೈವ ಧರ್ಮದಿಂದ ಲಿಂಗಾಯತವನ್ನು ಒಡೆಯುವಂಥ ಸಂದರ್ಭ ಬಂದಾಗ ಶಾಮನೂರು ಶಿವಶಂಕರಪ್ಪನವರು ವೀರಶೈವ ಲಿಂಗಾಯತ ಎರಡೂ ಒಂದೇ ಅನ್ನುವಂಥ ಗಟ್ಟಿ ಧ್ವನಿಯನ್ನು ಎತ್ತಿದರು. ಆ ಸಂದರ್ಭದಲ್ಲಿ ಇಂದು ಈ ಸಮಾರಂಭದಲ್ಲಿ ಪಾಲ್ಗೊಂಡಂಥ BS ಯಡಿಯೂರಪ್ಪನವರು ಮಹಾಸಭೆ ಯಾವ ನಿರ್ಣಯಗಳನ್ನು ಕೈಗೊಳ್ತಾ ಇದೆ ಅದಕ್ಕೆ ನಮ್ಮ ಸಂಪೂರ್ಣವಾದಂಥ ಸಹಕಾರ ಇದೆ ಅಂತ ಗಟ್ಟಿಯಾಗಿ ಹೇಳಿದವರು BS ಯಡಿಯೂರಪ್ಪನವರು. ಬಹುಶಃ ಅವರು ಈ ನಾಡಿಗೆ ಯಾರೂ ಮಾಡದೇ ಇರುವಂಥ ಬಹುದೊಡ್ಡ ಕೊಡುಗೆಯನ್ನು ಅವರು ಕೊಟ್ಟರು. ಈ ರಾಜ್ಯದ ಇತಿಹಾಸದಲ್ಲಿ 4 ಸಲ ಈ ರಾಜ್ಯದ ಮುಖ್ಯಮಂತ್ರಿಗಳಾದರು. ಆದರೆ ದುರ್ದೈವದಿಂದ ಪರಿಪೂರ್ಣ ಅವಧಿಗೆ ಅವರಿಗೆ ಆಡಳಿತವನ್ನು ಮಾಡಲಿಕ್ಕೆ ವರಿಷ್ಠರು ಕೊಡಲಿಲ್ಲ. ಅದರಿಂದ ಇಡೀ ಸಮಾಜಕ್ಕೆ ಆಘಾತ ಆಗಿರುವಂಥದ್ದು ತಮಗೆಲ್ಲ ಗೊತ್ತಿದೆ. ಹೀಗಾಗಿ ಕಳೆದ ಚುನಾವಣೆಯಲ್ಲಿ ಸಂಪೂರ್ಣ ಪಕ್ಷ ಹಿನ್ನಡೆ ಆಯಿತು. ಬಹುಶಃ BS ಯಡಿಯೂರಪ್ಪನವರ ನೇತೃತ್ವದಲ್ಲಿ ಅವರು ಹೇಳಿದಂಥ ವ್ಯಕ್ತಿಗಳಿಗೆ ಆಯ್ಕೆ ಮಾಡಿದರೆ ಅವರದೇ ಆದಂಥ ಸರ್ಕಾರ ಖಂಡಿತವಾಗಿ ಬರ್ತಿತ್ತು ಅನ್ನೋದೊಂದೇ ಯಾವುದೇ ಸಂದೇಹವಿಲ್ಲ. ಅವರು ಯಾವ ಸ್ಥಾನದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ, ಅವರಿಗೆ ಒಂದು ದಿನವೂ ಕೂಡ ನೆಮ್ಮದಿಯಿಂದ ಇಡಲಿಕ್ಕೆ ಬಿಡಲಿಲ್ಲ. ಎಷ್ಟು ಕಿರುಕುಳ ಕೊಟ್ರಂದ್ರೆ ಸಾಕಪ್ಪ ಸಾಕು ಈ ಜಾಗ ಅನ್ನುವಷ್ಟರ ಮಟ್ಟಿಗೆ ಅವರ ನೋವನ್ನು ಅನುಭವಿಸಿದರು. ಬಹುಶಃ ನೋವಿನ ಫಲವಾಗಿಯೇ ಇವತ್ತು ಅವರು ಎಲ್ಲೇ ಪಾಲ್ಗೊಳ್ಳಿ ಹೆಚ್ಚು ಮಾತಾಡೋದಿಲ್ಲ, ಬಹಳ ಮೌನವಾಗಿ ಹೇಳಬೇಕಾದಂಥ 4 ಮಾತುಗಳನ್ನು ಅವರು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ಆದರೆ ಭವಿಷ್ಯತ್ತಿನ ಆಶಾ ಜ್ಯೋತಿಯಾಗಿರುವಂಥ BY ವಿಜಯೇಂದ್ರ ಅವರು ಇವತ್ತು ಅದೇ BJP ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಕ್ರಿಯಾಶೀಲರಾಗಿ ಎಲ್ಲ ಸಮುದಾಯಗಳ ಜನರನ್ನು ಸಂಘಟಿಸಿಕೊಂಡು ಉತ್ತಮವಾದಂಥ ವಿಚಾರಧಾರೆಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಮುಂದೊಂದು ದಿನ ರಾಜಕೀಯ ಕ್ಷೇತ್ರದಲ್ಲಿ ಅವರ ಜೀವನ ಉಜ್ವಲ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನುವಂಥ ಮತ್ತೊಂದು ಮಾತನ್ನು ಹೇಳಲಿಕ್ಕೆ ಮರೆಯುವುದಿಲ್ಲ. ಏನು ರಂಭಾಪುರಿ ಜಗದೊಳ ಮನದಾಳದ ಒಂದು ಭಿನ್ನವನ್ನು ಪ್ರಾರ್ಥನೆಯನ್ನು ಸಮಾನ ಪೀಠಗಳಿಗೆ
ಪ್ರಾರ್ಥಿಸಿಕೊಂಡಾಗ ತಮ್ಮ ಎಲ್ಲ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಬದಿಗಿರಿಸಿ ಈ ದಾವಣಗೆರೆಯ ಸಂಘ ಸಮ್ಮೇಳನಕ್ಕೆ ಏನು ದಯಮಾಡಿಸಿದ್ದಾರೆ ಅಂತ ದಯಮಾಡಿಸಿದಂಥ ಎಲ್ಲ ಪರಮಾಚಾರ್ಯರಿಗೆ ನಿಮ್ಮೆಲ್ಲರ ಪರವಾಗಿ, ಗಣ್ಯರ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ವೀರಶೈವ ಧರ್ಮಕ್ಕೆ ಶಿವಾಚಾರ್ಯರ ಬಳಗ ಅಂದ್ರೆ ಸೈನಿಕರು ಇದ್ದ ಹಾಗೆ. ಇವತ್ತು ಸಿಂಹದ ಓಪಾದಿಯಲ್ಲಿ ಧರ್ಮಪೀಠಗಳು ಇದ್ದರೆ ಸಿಂಹದ ಮರಿಗಳಾಗಿ ನಮ್ಮ ವೀರಶೈವ ಧರ್ಮ ಸಂಸ್ಕೃತಿಯನ್ನು ಸಂವರ್ಧಿಸುವಂಥ ಶಕ್ತಿ ನಮ್ಮೆಲ್ಲ ಪಟ್ಟಾಧ್ಯಕ್ಷರಿಗಿದೆ. ಆ ಪಟ್ಟಾಧ್ಯಕ್ಷರು ಕೂಡ ರಚನಾತ್ಮಕವಾದಂಥ ಕ್ರಮಬದ್ಧತೆಯಲ್ಲಿ ನಮ್ಮ ಆದರ್ಶ ಪರಂಪರೆಯನ್ನು ಮೈಗೂಡಿಸಿಕೊಂಡು ಕೆಲಸ ಮಾಡಿದರೆ ಅಸಾಧ್ಯ ಅನ್ನುವಂಥದ್ದು ಯಾವುದೂ ಕೂಡ ಇಲ್ಲ. ನಾವು ಈ ಸಮಾರಂಭದ ಒಂದು ಪವಿತ್ರ ವೇದಿಕೆಯಿಂದ ಪಂಚಪೀಠಾಧೀಶ್ವರಲ್ಲಿ ಸದ್ಯಕ್ಕೆ ಶ್ರೀಮದ್ ಕಾಶಿ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದರು ವಯಸ್ಸಿನಿಂದಲೂ ಹಿರಿಯರು, ಪಾಂಡಿತ್ಯದಿಂದಲೂ ಹೆಚ್ಚಿನ ಬಲವುಳ್ಳಂಥವರು ಇವತ್ತು ಪಂಚಪೀಠಗಳ ಒಂದು ಸಂಚಾಲಕತ್ವವನ್ನು ವಹಿಸಿಕೊಂಡು ಮಾರ್ಗದರ್ಶನ ನೀಡಿದರೆ ಬಹುಶಃ ಈ ಧರ್ಮಕ್ಕೆ ಇನ್ನಷ್ಟು ಉಜ್ವಲ ಭವಿಷ್ಯ ಇದೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ಬಹುಶಃ ಕಾಶಿ ಜಗದೊಳಾಗಲಿ, ಶ್ರೀಶೈಲ ಜಗತ್ತೊಳಾಗಲಿ, ಉಜ್ಜಯಿನಿ ಜಗತ್ತೊಳಾಗಲಿ ಅಂಥ ಜವಾಬ್ದಾರಿಯ ಕೆಲವು ಮಾತುಗಳನ್ನು ರಂಭಾಪುರಿ ಜಗದೊಳರ ಮೇಲೆ ಹೊರಿಸಿದರು. ಅವರು ಹೊರಿಸಿದ್ದು ನಾವು ಸಂತೋಷ ಪಡ್ತೇವೆ. ಆದರೆ ಹೊರಿಸಿದಂಥ ಈ ಹೊರೆ ಒಬ್ಬರ ಮೇಲೇ ಬೇಡ, ಸಮಾನವಾಗಿ ಜವಾಬ್ದಾರಿ ಹೊತ್ತು ನಾವೆಲ್ಲ ಕೆಲಸ ಮಾಡಿದರೆ ಜನರು ಏನು ಅಸಾಧ್ಯ ಅಂತ ತಿಳ್ಕೊಂಡಿದ್ದಾರೆ ಅದನ್ನು ಸಾಧ್ಯ ಮಾಡಿ ತೋರಿಸ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತಾ ಇದೆ. ಬೇರೆ ಮಠಗಳಿಗಿರುವಷ್ಟು ರಾಜಕೀಯ ಪ್ರಾತಿನಿಧ್ಯ ವೀರಶೈವ ಪಂಚಪೀಠಗಳಿಗೆ ಇಲ್ಲ. ಯಾರು ಇವತ್ತು ನಮ್ಮ ನಾಯಕರನ್ನು ಮುತ್ಸದ್ದಿಗಳನ್ನು ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾರಲ್ಲ, ಅಂಥ ಮಠಗಳಿಗೆ ಸಿಗುವಷ್ಟು ರಾಜಕೀಯ ಪ್ರೋತ್ಸಾಹ ನಿಜವಾದ ಧರ್ಮಪೀಠಗಳಿಗೆ ಭಕ್ತರ ಮೇಲೆ ಕಳಕಳಿಯಿಂದ ಕಾರ್ಯ ಮಾಡುವಂಥ ಪೀಠಗಳ ಮೇಲೆ ಲಕ್ಷ್ಯ ಇಲ್ಲ. ಒಂದು 4ನೇ ಭಾಗ ರೂಪಾಯಿದಲ್ಲಿ 4ನೇ ಭಾಗ ನಮ್ಮ ಸಮಾಜದ ರಾಜಕಾರಣಿಗಳು ಮೂಲ ಧರ್ಮಪೀಠಗಳ ಕಡೆಗೆ ಲಕ್ಷ್ಯ ಕೊಟ್ಟರೆ ಏನೆಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಹೇಳಲಿಕ್ಕೆ ಮರೆಯೋದಿಲ್ಲ. ಇವತ್ತು ಹುನಗುಂದ ಕ್ಷೇತ್ರದ ಶಾಸಕರು, ಮೇಲಾಗಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಯಡಿಯೂರಪ್ಪನವರ ಕಾಲದಲ್ಲಿ ಆ ನಿಗಮವನ್ನು ಹುಟ್ಟು ಹಾಕಿ 500 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದು. ಆದರೆ ಅವರು ಆ ಸ್ಥಾನ ಬಿಟ್ಟ ನಂತರದಲ್ಲಿ ಕೊಟ್ಟಂಥ ಹಣವನ್ನು ಕಿತ್ತುಕೊಂಡ್ರು. ಅಷ್ಟು ಕೊಡಲಿಲ್ಲ, ಕಮ್ಮಿ ಮಾಡಿದರು. ಮತ್ತು ಹಿಂದಿನ ಸರ್ಕಾರ ಕೊಟ್ಟಂಥ ಅನುದಾನ ಎಲ್ಲ ಬಂದ್ ಮಾಡಿದರು. ಹೋಗಲಿ, ಅದು ಬೇಡ ನಮಗೆ. ಇವತ್ತು ಅದೇ ವೀರಶೈವ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ವಿಜಯಾನಂದ ಕಾಶ್ಯಪ್ನವರು ಈ ಸಮಾರಂಭದಲ್ಲಿ ಪಾಲ್ಗೊಂಡು ಬೀಜ ಮಾತುಗಳನ್ನು ಮಾತನಾಡಿದ್ದಾರೆ. ಬಹುಶಃ ಅವರ ತಂದೆ SR ಕಾಶ್ಯಪ್ನವರು ಸಣ್ಣ ಕೈಗಾರಿಕೆ ಸಚಿವರಾಗಿದ್ದರು. ಕೂಡಲ ಸಂಗಮದ ಇತಿಹಾಸದಲ್ಲಿ ಹಿಂದೆಂದೂ ಪಂಚಪೀಠದ ಜಗದ್ಗುರುಗಳು ಅಲ್ಲಿ ದಯಮಾಡಿಸಿದ್ದಿಲ್ಲ. ಬಹುಶಃ ಐತಿಹಾಸಿಕವಾದಂಥ ಅಡ್ಡಪಲ್ಲಕ್ಕಿ ಮಹೋತ್ಸವ ಮಾಡಿ, ಸರ್ವಧರ್ಮ ಸಮ್ಮೇಳನ ಮಾಡಿ, ಸಾಮೂಹಿಕ ವಿವಾಹ ಸಮಾರಂಭ ನೆರವೇರಿಸಿದಂಥ ಕೀರ್ತಿ SR ಕಾಶ್ಯಪ್ನವರಿಗೆ ಆ ಗೌರವ ಸಂತ.
ಇವತ್ತು ಅದೇ ಅವರ ದಿಟ್ಟತನ ವಿಜಯಾನಂದ್ ಕಾಶ್ಯಪ್ನವರಲ್ಲಿಯೂ ಕೂಡ ಇದೆ. ಅವರು ಇವತ್ತು ಈ ಸಮಾರಂಭದಲ್ಲಿ ಮಾತನಾಡಿದಂಥ ಮಾತುಗಳು, ಪಂಚಪೀಠಗಳ ಮೇಲಿಟ್ಟಿರುವಂಥ ಅಭಿಮಾನ ಶ್ರದ್ಧೆ ಯಾವುದೇ ಶಬ್ದದಿಂದ ವರ್ಣನೆಯನ್ನು ಮಾಡಲಿಕ್ಕಾಗೋದಿಲ್ಲ. ಏನೋ ಅವರು ಕೂಡಲ ಸಂಗಮದಲ್ಲಿ ಮತ್ತೊಮ್ಮೆ ಪಂಚಪೀಠಾಧೀಶ್ವರನ್ನು ದಯಮಾಡಿಸಿಕೊಂಡು ಒಂದು ಬೃಹತ್ ಸಮಾರಂಭ ಮಾಡಬೇಕು ಅಂತ ಇಚ್ಛಾಪಟ್ಟವರೆಲ್ಲ ಆ ಇಚ್ಛಾ ನಮ್ಮೆಲ್ಲ ಪರಮಾಚಾರ್ಯರು ಮನ್ನಿಸಿ ಒಂದು ಸೂಕ್ತವಾದಂಥ ಸಮಯವನ್ನು ಕಲ್ಪಿಸಿ ಕೊಡ್ತೇವೆ ಅನ್ನುವಂಥ ಭರವಸೆಯನ್ನು ನಾವು ಹೇಳ್ತೇವೆ. ಮತ್ತು ಕಲಬುರಗಿಯಿಂದ ಬಂದಂಥ ಕಡಗಂಚಿಯ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು ಕಲಬುರಗಿಯಲ್ಲಿ ಮತ್ತು ರಾಯಚೂರಿನಲ್ಲಿ, ಆಂಧ್ರದಲ್ಲಿ ಜಗದ್ಗುರು ಪಂಚಪೀಠಾಧೀಶ್ವರರ ಒಂದು ಶುಭಾಗಮನ ನಾವು ಮಾಡಿಕೊಳ್ತೇವೆ ಅನ್ನುವಂಥ ಮಾತುಗಳನ್ನು ಏನು ಹೇಳಿದರು. ಇದೇ ರೀತಿ ಈ ನಾಡಿನ ಉದ್ದಗಲಕ್ಕೂ ಇರುವಂಥ ಧರ್ಮಾಭಿಮಾನಿಗಳು ಪಂಚಪೀಠದ ಜಗದ್ಗುರುಗಳನ್ನು ಒಂದೇ ವೇದಿಕೆಯಲ್ಲಿ ಕಂಡು ಆಶೀರ್ವಾದ ಪಡ್ಕೊಂಡ್ರೆ ಪರಶಿವನ ಅನುಗ್ರಹ ಆಶೀರ್ವಾದ ಪಡೆದಂಥ ಧನ್ಯತೆ ಭಾವ ಭಕ್ತ ಸಮುದಾಯದಲ್ಲಿದೆ. ಅದು ಮುಂದಿನ ದಿನಗಳಲ್ಲಿ ಸಾಕಾರಗೊಳ್ಳುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನುವಂಥ ಮಾತನ್ನು ಹೇಳಿ, ಕೇದಾರ ಜಗದ್ಗುರು ತಮ್ಮ ಸಂದೇಶ ಮೊದಲೇ ಕೊಟ್ಟು ಅವರು ಪೂರ್ವ ನಿಗದಿಯಾದಂಥ ಕಾರ್ಯಕ್ರಮ ಇರುವುದರಿಂದ, ಸ್ವಲ್ಪ ದಿನಗಳಲ್ಲಿ ಶ್ರಾವಣ ಅನುಷ್ಠಾನ ಇರುವುದರಿಂದ ಅವರು ಇಲ್ಲಿಂದ ನಿರ್ಗಮಿಸಿದರು. ಆದರೆ ಮುಂದೆ ಮತ್ತೆ ನಡೆದಂಥ ಸಭೆ ಸಮಾರಂಭಗಳಲ್ಲಿ ಉಜ್ಜಯಿನಿ ಜಗದ್ಗುರುವರು ಅಲ್ಲಿಗೆ ಹೋಗಿ ಏನು ಮಾತನಾಡಿದ್ರು ಅದು ಅವರ ಅಂತರಾತ್ಮಕ್ಕೆ ಗೊತ್ತಿದೆ. ಅವರ ಇಚ್ಛಾನುಸಾರ ನಾವು ಮತ್ತೆ ಸೇರಿ ಎಲ್ಲವನ್ನ ತಿಳಿಗೊಳಿಸಿ ವೀರಶೈವ ಲಿಂಗಾಯತ ಧರ್ಮವನ್ನು ಕಟ್ಟಿ ಬೆಳೆಸುವಂಥ ಗುರು ಪರಂಪರೆಯ ಆದರ್ಶ ಮೌಲ್ಯಗಳನ್ನು ಜನಮನದಲ್ಲಿ ತುಂಬುವಂಥ ಕೆಲಸ ಮಾಡ್ತೇವಂತೆ ಏನು ಹೇಳಿದರು, ಅದನ್ನು ನಾವೆಲ್ಲರೂ ಕೂಡ ಸ್ವಾಗತಿಸ್ತಾ ಇದ್ದೇವೆ. ಮತ್ತು ಈ ದಾವಣಗೆರೆಯ ಶೃಂಗ ಸಮ್ಮೇಳನಕ್ಕೆ ಜಗದೀಶ್ ಶೆಟ್ಟರ್ ಅವರು, ಶಂಕರ್ ಬಿದರಿ ಅವರು, BY ವಿಜಯೇಂದ್ರ ಅವರು ಮತ್ತು ವಿಜಯಾನಂದ್ ಕಾಶ್ಯಪ್ನವರು, ರೇಣುಕಾಚಾರ್ಯರವರು ಇವರೆಲ್ಲರೂ ಕೂಡ ಆಗಮಿಸಿ ಈ ಸಮಾರಂಭಕ್ಕೊಂದು ವಿಶೇಷವಾದಂಥ ಮೆರಗನ್ನು ತಂದು ಕೊಟ್ಟಿದ್ದಾರೆ. ಬಹುಶಃ BS ಯಡಿಯೂರಪ್ಪನವರು ಅವರು ಅಧಿಕಾರದಲ್ಲಿ ಇರಲಿ ಇಲ್ಲದೇ ಇರಲಿ, ವಿಧಾನ ಪರಿಷತ್ತಿನ ಸದಸ್ಯರಿಂದ ಹಿಡಿದು ಅವರು ಶಾಸಕರಾಗಿದ್ದಾಗ, ಉಪಮುಖ್ಯಮಂತ್ರಿಗಳಾಗಿದ್ದಾಗ, ಸಂಸದರಾಗಿದ್ದಾಗ, ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ರಂಭಾಪುರಿ ಜಗದ್ಗುರುವರಾಗಲಿ, ಪಂಚಪೀಠದ ಜಗದ್ಗುರುಗಳ ಒಂದು ಕರೆ ಬಂತು ಅಂದರೆ ಆ ಸಮಾರಂಭಕ್ಕೆ ಒಪ್ಪಿಕೊಂಡು ಸಮಾರಂಭಕ್ಕೆ ಬರುವುದಷ್ಟೇ ಅಲ್ಲ, ಸಮಾರಂಭ ಮುಗಿಯುವ ತನಕ ಕುಳಿತುಕೊಳ್ಳುವಂಥ ಒಬ್ಬ ರಾಜಕಾರಣಿ ಯಾರಾದರೂ BS ಯಡಿಯೂರಪ್ಪನವರು. ಈ ವಯಸ್ಸಿನಲ್ಲೂ ಕೂಡ ಅವರು ಕುಂತು ಎಲ್ಲ ಜಗದ್ಗುರುವರ ಅನಿಸಿಕೆಗಳನ್ನು ತಿಳ್ಕೊಂಡು ಹರ್ಷ ಪಡ್ತಾ ಇದ್ದಾರೆ. ಕೇವಲ ಇದು ಸಂತೋಷ ಪಡುವಂಥ ಸಮಾರಂಭ ಅಲ್ಲ, ನಾವು ನೀವೆಲ್ಲ ಆತ್ಮಾವಲೋಕನ ಮಾಡಿಕೊಂಡು ಹಿಂದೆ ನಡೆದಂಥ ಘಟನೆಗಳು ಏನಾದರೂ ಆಗಿ ಹೋಗಿರಲಿ, ಮುಂದೆ ಹಾಗೆ ಆಗದಂತೆ ಎಚ್ಚರಿಕೆ ವಹಿಸಿ ಸಮಾಜವನ್ನು, ಧರ್ಮವನ್ನು ಕಟ್ಟಿ ಬೆಳೆಸುವಂಥ ಸಂಕಲ್ಪ ಎಲ್ಲರದೂ ಆದರೆ ಈ ಶೃಂಗ ಸಮ್ಮೇಳನ ಮಾಡಿದ್ದು ಕೂಡ ಸಾರ್ಥಕಗೊಳ್ತಾ ಇದೆ ಅನ್ನುವಂಥ ಮಾತನ್ನು ಇಲ್ಲಿ ಪ್ರಸ್ತಾಪಿಸಿ, ಇಲ್ಲಿ ಇರ್ತಕ್ಕಂಥ ದಾವಣಗೆರೆ ನಗರದ ಪತ್ರಿಕಾ ಪ್ರತಿನಿಧಿಗಳಾಗಲಿ, ದೃಶ್ಯ ಮಾಧ್ಯಮದವರಾಗಲಿ,
ಇಲ್ಲಿ ಪ್ರಸಾರಪಡಿಸುವಷ್ಟು ಬೇರೆ ಕಡೆ ನಾವು ಎಲ್ಲಿಯೂ ಕೂಡ ಕಾಣೋದಿಲ್ಲ. ಈಗಾಗಲೇ ದೂರದರ್ಶನದವರು ಇಲ್ಲಿ ನಡೆದಂಥ ಕಾರ್ಯಕ್ರಮದ ನೇರವಾದಂಥ ಪ್ರಸಾರ ಎಲ್ಲ ಟಿ ವಿಗಳಲ್ಲಿ ಪ್ರಸಾರ ಆಗ್ತಾ ಇದೆ. ಬಹುಶಃ ಲಕ್ಷಾಂತರ ಜನ ನೋಡಿ ಖುಷಿ ಪಡ್ತಾ ಇದ್ದಾರೆ. ಎಷ್ಟೋ ಸಂದೇಶಗಳು ಬರ್ತಾ ಇದ್ದಾವೆ. ಮತ್ತು ಪತ್ರಿಕಾ ಪ್ರತಿನಿಧಿಗಳು ಕೂಡ ಹೇಳಿದಂಥ ಎಲ್ಲ ನಾಯಕರ ಜಗತ್ತು ಕೊಟ್ಟಂಥ ಸಂದೇಶಗಳನ್ನು ಬಹಳಷ್ಟು ಅರ್ಥಪೂರ್ಣವಾಗಿ ಯಾರ ಮನಸ್ಸಿಗೂ ನೋವಾಗದೆ, ಸತ್ಯವನ್ನು ಮರೆಮಾಚದೆ, ಸಂಘಟನೆ ಸಾಮರಸ್ಯವನ್ನು ಗಮನದಲ್ಲಿಟ್ಟುಕೊಂಡು ಆ ಎಲ್ಲ ಸಂದೇಶವನ್ನು ಈ ನಾಡಿನ ಜನತೆಗೆ ಮುಟ್ಟಿಸ್ತಾರೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ತೋಟಗಾರಿಕೆ, ಗಣಿ ಮತ್ತು ಭೂವಿಜ್ಞಾನ ಸಚಿವರಾದಂಥ SS ಮಲ್ಲಿಕಾರ್ಜುನ ಅವರು ಮತ್ತು ಅವರ ಧರ್ಮಪತ್ನಿ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಅವರು ಈ ಕಾರ್ಯಕ್ರಮದ ಯಶಸ್ವಿಗೆ ಬಹಳ ಶ್ರಮವಹಿಸಿ ಕೆಲಸ ಮಾಡಿದ್ದಾರೆ. ಬಹುಶಃ ಎಲ್ಲ ದಿನಪತ್ರಿಕೆಗಳಲ್ಲಿ ಒಬ್ಬ ವ್ಯಕ್ತಿ ಜಾಹೀರಾತು ಕೊಟ್ಟು ಇಡೀ ಕರ್ನಾಟಕದ ಜನ ನೋಡುವಂಥ ಕೆಲಸ ಮಾಡಿದ್ದಾರೆ. ಬಹುಶಃ ಅದೆಲ್ಲ ಜವಾಬ್ದಾರಿ ಅವ್ರು ಗೊತ್ತು. ಹಿಂದೆಂದೂ ಇಷ್ಟು ಜಾಹೀರಾತು ಕೊಟ್ಟು ಪ್ರಸಾರ ಮಾಡಿದಂಥ ಸಂದರ್ಭಗಳನ್ನು ನಾವು ಕಂಡಿದ್ದಿಲ್ಲ. ಆದರೆ ಎಲ್ಲ ಪತ್ರಿಕೆಗಳಲ್ಲಿ ಜಾಹೀರಾತು ಮತ್ತು ಸುದ್ದಿನೂ ಕೂಡ ವಿಶೇಷವಾಗಿ ವರದಿ ತಲೆಬರದ ಮೂಲಕ ಈ ನಾಡಿಗೆ ಮುಟ್ಟಿಸಿದಂಥ ಶ್ರೇಯಸ್ಸು ಕೂಡ ನಮ್ಮ ಮಾಧ್ಯಮ ಬಳಗಕ್ಕೆ ಸಲ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಹೆಚ್ಚು ಹೇಳುವಂಥ ಅವಶ್ಯಕತೆ ಇಲ್ಲ. ಮತ್ತು ಈ ಪವಿತ್ರ ಸಮಾರಂಭದಲ್ಲಿ ಮಹಾಸಭೆಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಕರ್ನಾಟಕ ಸರ್ಕಾರದ ಅರಣ್ಯ ಖಾತೆ ಸಚಿವರಾದ ಈಶ್ವರ ಖಂಡ್ರೆ ಅವರು ಕೂಡ ಪಾಲ್ಗೊಂಡು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿ ಹೋಗಿದ್ದಾರೆ. ಮತ್ತು ಈ ಶೃಂಗ ಸಮ್ಮೇಳನದ ಸೇವಾ ಸಮಿತಿಯವರು ಈಗಾಗಲೇ ಉಜ್ಜಯಿನಿ ಜಯದವರು ಎಲ್ಲ ಹೆಸರನ್ನು ಹೇಳಿದ್ದಾರೆ. ಆ ಎಲ್ಲ ಗಣ್ಯರು ಕೂಡ ಬಹಳ ವಿಶೇಷವಾಗಿ ಮುತುವರ್ಜಿ ವಹಿಸಿ ಈ ಕಾರ್ಯವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ಈ ಅಪೂರ್ವ ಸಮಾರಂಭದಲ್ಲಿ ಸಮ್ಮಿಲಿತರಾದಂಥ ತಮ್ಮೆಲ್ಲರಿಗೆ, ವೇದಿಕೆ ಮೇಲಿರುವಂಥ ಗಣ್ಯರಿಗೆ, ಕಾರ್ಯಕ್ರಮದ ಎಲ್ಲ ಸಂಘಟಕರಿಗೆ, ಪರಮದಯಾಳು ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಕ್ಷೇತ್ರನಾಥ ವೀರಭದ್ರ ಸ್ವಾಮಿ, ನಿಮ್ಮೆಲ್ಲರ ಕುಲದೈವ ತಮಗೆಲ್ಲ ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ ಸಂಪದಗಳನ್ನು ಕೊಡಲಿ ಅಂತೇಳಿ ಹಾರೈಸಿ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಶಿವೋಭಯ ದಯಮಾಡಿ